ಎಲ್ರಿಗೂ ನಮಸ್ಕಾರ. ನನಗೆ ಮಾತಾಡೋಕ್ಕೆ ಬರಲ್ಲ. ಒಂದೇ ಮಾತು, ಹೆತ್ತವ್ರಿಗೆ ಹೆಗ್ಗಣ ಮುದ್ದಾದರೆ ನಾವು ಆನೆ ಎತ್ತಿದ್ವಿ, ಗರ್ವ ಇದೆ. ಮೊದಲನೇದಾಗಿ ನಾನು ಹುಲಿ ಕಾರ್ತಿಕ್ ಅವರ ಮನದಾಳದ ಮಾತುಗಳಿಗೆ ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ರಿಯಲಿ ತುಂಬ ಎಕ್ಸೈಟಲ್ಲಿ ಮಾತಾಡಿದ್ರು, ಸತ್ಯ ಮಾತಾಡಿದ್ರು. ಅದೇ ರೀತಿಯಲ್ಲಿ ನಮ್ಮ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಒಂದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡ್ತಾ ಇರೋದು ತಶ್ವಿನಿ ಮೇಡಮ್ ಜೊತೆ ಮತ್ತು ಪ್ರಕಾಶ್ ಸರ್ ಜೊತೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸರಿ ಒಂದಷ್ಟು ಡಿಸ್ಕಷನ್ಗಳೆಲ್ಲ ಆಯಿತು, ಎಲ್ಲ ಆಗಿ ಎಲ್ಲ ಆದಮೇಲೆ ಸೆಟ್ಟು ಸ್ಟಾರ್ಟ್ ಆಗಬೇಕಾದ್ರೆ ಅವ್ರು ಹೇಳ್ಬಿಟ್ಟಿದ್ರು, ಮೋಹನ್ ಸರ್ ಇದರಲ್ಲಿ ಯಾವುದೇ ಕ್ರಿಯೇಟಿವ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಕತೆಗೆ ಹೊಂದ್ಕೊಳ್ದೇ ಇರೋವಂಥ ಸೆಟ್ಗಳನ್ನ ನಾವು ಯಾವುದು ಇದನ್ನು ಮಾಡಲ್ಲ, ಕತೆಗೆ ಏನು ಬರುತ್ತೆ ಅದಕ್ಕೆ ಸೂಟ್ ಆಗೋಂಥ ಸೆಟ್ಸ್ಗಳನ್ನ ನಾವು ಮಾಡೋಣ ಅಂಥೇಳಿ ಅದೇ ರೀತಿ ಅವ್ರ ಜೊತೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಸೆಟ್ಗಳನ್ನ ನಿರ್ಮಿಸಿದ್ದೀವಿ. ಪ್ರತಿಯೊಂದು ಸೆಟ್ನ ಮಾಡಬೇಕಾದ್ರೂ ಅವ್ರಿಗೆ 3D ಡಿಸೈನ್ಗಳನ್ನ ಕೊಟ್ಟು ಅವ್ರಿಗೆ ನೋಡಿ ಆಮೇಲೆ ಅವ್ರು ಅದು ಎಷ್ಟು ವರ್ಕೌಟ್ ಆಗುತ್ತೆ ಅಂತೇಳಿ ಒಂದು 4 ಸಲ ಯೋಚನೆ ಮಾಡಿ ಆಮೇಲೆ ಅದನ್ನು ನಾವು ಡಿಸೈಡ್ ಮಾಡಿ ಸೆಟ್ಗಳಾಗ್ತಾಯಿದ್ವಿ. ಈಗ ಅಂದ್ಕೊಂಡಿದ್ರೆ ಆಲ್ಮೋಸ್ಟ್ ನೀವು ನೋಡಿದರೆ ಎಲ್ಲ ಸೆಟ್ಸ್ಗಳು ಇದ್ರೆ ನೆಮ್ಮದಿಯಾಗಿರಬೇಕು, ಅಲೋಮರ ಸಾಂಗು ಮತ್ತು ಟೀಸರ್ಗಳದ್ದು ಎಲ್ಲ ಸೆಟ್ಸ್ಗಳು ಎಲ್ಲ ಒಂದು ಆ ರೇಂಜಿಗೆ ಬರಬೇಕಾದ್ರೆ ಕಾರಣ ಮೊದಲು ಪ್ರಕಾಶ್ ಸರ್, ನಂತರ ಇವರು ನಮ್ಮ DOP ಸುಧಾಕರ್ ಸರ್, ಅವ್ರನ್ನ ನೆನೆಸಲೇಬೇಕು. ಅವ್ರ ಜೊತೆ ಹಗಲು ರಾತ್ರಿ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಅದೆಲ್ಲ ಆಮೇಲೆ ಪ್ರಕಾಶ್ ಸರ್ ಜೊತೆ ತೊಗೊಂಡೋಗ್ತಾಯಿದ್ವಿ. ಸರಿ ಇದೆಲ್ಲ ಆಯಿತು, ಎಲ್ಲ ಸೆಟ್ಟಲ್ಲಾಗಿ ಎಲ್ಲ ಫಿನಿಶ್ ಆಗಿ ಎಲ್ಲ ಮಾಡಬೇಕಾದ್ರೆ ಅದರಲ್ಲಿ ಅಲೋಮರ ಸಾಂಗಲ್ಲಿ ಒಂದು ಚೇರ್ದು ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಚೇರ್ದು ಒಂದು ಸೀಕ್ವೆನ್ಸ್ ಬಂದಾಗ ಅದು ಬೇಕು ಬೇಡ ಅಂತೇಳಿ ಪ್ರಕಾಶ್ ಸರ್ ಹತ್ರ ತೊಗೊಂಡೋದಾಗ ನನಗೆ ಆ್ಯಕ್ಚುಲಿ ನೆಸಿಟಿ ಇದೆ, ಅದನ್ನು ಸೋಫಾ ಮೇಲೆ ಮಾಡೋದು ಚೇರ್ ಮೇಲೆ ಮಾಡೋದು ಅನ್ನೋ ಒಂದು ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆದಮೇಲೆ ಸರಿ ನೀವು ಮಾಡಿ ಅದನ್ನು ಡಿಸೈನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಸೆಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಒಂದು 3-4 ಡೇಸ್ ಆದಮೇಲೆ ಸರ್ ಬರ್ತಾರೆ ಮೇಡಮ್ ಜೊತೆ ಲೈಟಿಂಗ್ ಕಾಲ್ ಶೀಟ್ ದಿನ. ಚೇರ್ ನೋಡಿದ ತಕ್ಷಣ ಒಂದೇ ವರ್ಡ್ ಹೇಳಿದ್ರು, ಮೋಹನ್ ಸರ್ ಇದನ್ನು ಹಿಂದೆನೂ ಕ್ರಿಯೇಟ್ ಮಾಡ್ಬೋದಾ ನೋಡಿ, ಯಾಕಂದರೆ ಅದು ಆ್ಯಕ್ಚುಲಿ ಚೇರ್ ಒನ್ ಸೈಡ್ ಕೂತ್ಕೊಳ್ಳೋದು ಒಂದು ಸೀಕ್ವೆನ್ಸ್ ಇದೆ, ಇನ್ನೊಂದು ಇದನ್ನು ಸೀಟಿಂಗ್ ಕೆಪಾಸಿಟಿ ಇರೋ ಥರ ಮಾಡ್ಬೋದಾ ನೋಡಿ, ಹಿಂದೆನೂ ಫಿನಿಷ್ ಮಾಡಿ ಅಂತ. ಯಾಕಂದರೆ ಅವರು ಅಲ್ಲಿವರೆಗೂ ಬಂದು ಚೇರ್ ನೋಡೋವರೆಗೂ ಇದನ್ನು ಒಪ್ಕೊಳ್ತಾರೋ ಇಲ್ವೋ ಅನ್ನೋದೊಂದು ಅನುಮಾನ ಇತ್ತು. ಯಾವಾಗ ಅವ್ರು ಇನ್ನೊಂದು ಇದು ಕ್ರಿಯೇಟ್ ಮಾಡ್ಬೋದಂದ್ರೆ ಇವ್ರಿಗೆ ಈ ಚೇರ್ ಡೈಜೆಸ್ಟ್ ಆಗಿದೆ, ಇವರು ಖುಷಿಯಾಗಿದ್ದಾರೆ ಅಂತ. ಕೊನೆಗೆ ಹೆಂಗಾಗೋಯ್ತು ಆ ಚೇರ್ ಒಂದು ಸನ್ನಿವೇಶ ಅಂತ ಹೇಳಿದ್ರೆ, ಸೆಟ್ಟಲ್ಲಿ ಬಂದು ಶೂಟ್ ಮಾಡಿ ಒಂದು 2-3 ಸೀನ್ ಶೂಟ್ ಆಗ್ತಾಯಿದ್ದಂಗೆ ದರ್ಶನ್ ಸರ್ ಎಲ್ಲರನ್ನೂ ಕರೆದುಬಿಟ್ಟು ಈ ಚೇರ್ನ ನೀವು ಇದನ್ನು ಹೇಳಬೇಕು ಬೇಡ ಅನ್ನೋದು ಗೊತ್ತಿಲ್ಲ, ಪ್ರಕಾಶ್ ಸರ್ ಪರ್ಮಿಷನಲ್ಲಿ ಹೇಳ್ತಾ ಇದ್ದೀನಿ, ಈ ಚೇರ್ನ ನೀವು ಥಿಯೇಟ್ರ್ ಮುಂದೆ ಇಡಬೇಕು, ಇದನ್ನು ಅಭಿಮಾನಿಗಳು ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು, ನನಗೆ ಅದು ಖುಷಿ ಆಗುತ್ತೆ 100% ಇದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳಿದ ಮೇಲೆ ಅಂತ ನನಗೆ ಆ ಚೇರ್ನ ಹಗಲು ರಾತ್ರಿ ನಿಂತು ನಿರ್ಮಿಸಿದ್ದಕ್ಕೆ ಸಾರ್ಥಕ ಆಯಿತು. ಇವತ್ತು ಅದನ್ನು ಓರಿಯನ್ ಮಾಲ್ ಮುಂದೆಗಡೆ ಇಟ್ಟಿದ್ದೀವಿ. ಕ್ರೌಡು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆ ಚೇರಲ್ಲಿ ಒಂದೊಂದು ಸೆಲ್ಫಿ ತೊಗೊಳಕ್ಕೆ, ಯಾಕಂದರೆ ಅದಾದಮೇಲೆ ಮತ್ತೆ ಬೇರೆ ಕಡೆನೂ ಒಂದು ಇಡೋಂಥ ಇದ್ದಿದೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಎಕ್ಸೈಟ್ ಆಗಿ ಅಂದರೆ, ಅದೊಂದು ಈ ರೀತಿ ಎಲ್ಲ ಕೆಲಸಗಳನ್ನೂ ನಾವು ಈ ಸಿನಿಮಾದಲ್ಲಿ ಮಾಡಿದ್ವಿ. ಅದಕ್ಕೆ ಅತ್ಯುನ್ನತವಾಗಿ ನಮಗೆ ತುಂಬ ಬೆನ್ನೆಲುಬಾಗಿ ನಿಂತು ಪ್ರಕಾಶ್ ಸರ್ ಅಂತೂ ಸಖತ್ ಇದು ಮಾಡಿದ್ರೆ, ಯಾವುದಕ್ಕೂ ಕಾಂಪ್ರಮೈಸ್ ಆಗೋಕ್ಕೆ ಬಿಟ್ಟಿಲ್ಲ. ನೀವು ಕ್ರಿಯೇಟ್ ಮಾಡಿ ಏನಾಗುತ್ತೆ ಅದಕ್ಕೆ ಯಾವುದೇ ಬಜೆಟಲ್ಲಾಗಲಿ ಏನಾಗಲಿ ಎಲ್ಲ ಯಾವುದಕ್ಕೂ ಲಿಮಿಟ್ ಇಲ್ಲದೆ ಮಾಡಿಸಿದ್ದಾರೆ. ರಿಯಲಿ ಈ ಥರ ಒಂದು 10 ದಿವಸ ಈಗ ನಾನು ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಆ ಟೀಸರ್ನ ಆ ಸಾಂಗ್ಗಳನ್ನ ನೋಡ್ತಾ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ರಿಯಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೇ ರೀತಿ ಡಿಸೆಂಬರ್ 11ಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ಈಗ ನೋಡಿರೋದು ಬರೀ ಒಂದೇ ಒಂದು 15-20% ಅಷ್ಟೇ, ಇನ್ನು 100% ಥಿಯೇಟ್ರ್ನಲ್ಲಿ ನೋಡ್ತೀರಾ. ರಿಯಲಿ ಎಕ್ಸ್ಟ್ರಾರ್ಡ್ನರಿ ಫ್ರೇಮಿಂಗ್ಸು, ಎಕ್ಸ್ಟ್ರಾರ್ಡ್ನರಿ ಕತೆ ಎಲ್ಲ ಅದ್ಭುತವಾಗಿದೆ. ಇದು 100 ದಿನಕ್ಕೂ ಹೆಚ್ಚಿನ ಕಾಲ ಓಡಲಿ ಅಂತ ಆಶಯಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.